ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಗೋವಿಂದ ದೋನೋ ಖಡೆ ಕಾಕಿ ಲಾಗು ಪಾಯ್, ಬಲಿಹಾರಿ ಗುರು ಆಪಕಿ ಗೋವಿಂದ ದಿಯೋ ಬತಾಯ್. ಈ ಎಲ್ಲ ಶಬ್ದಗಳು ನಾವೇನು ಗುರುಗಳ ಬಗ್ಗೆ ವಿಚಾರ ಮಾಡ್ತೀವೋ, ನಮಗೆಲ್ಲ ಗುರುಗಳು, ಎಲ್ಲ ಧರ್ಮದ ಗುರುಗಳು ಎಲ್ಲರೂ ಶ್ರೇಷ್ಠ. ಕಾವಿ ಬಟ್ಟಿ ಕಂಡ ತಕ್ಷಣ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದು ಕಾವಿ ಬಟ್ಟಿ ತ್ಯಾಗದ ಪ್ರತೀಕ. ನಮಗೆಲ್ಲ ಧರ್ಮದ ಎಲ್ಲ ಇರ್ತಕ್ಕಂಥ ಎಲ್ಲ ಗುರುಗಳ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇಡಬೇಕು. ಗುರುಗಳು ಅಂದ್ರೆ ನಮಗೆ ಆ ರೀತಿ ಗೌರವ ಇರಬೇಕು. ಇವತ್ತಿನ ದಿವಸ ಅಂದಾಜು ದೇಶದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಸನ್ಯಾಸಿಗಳಿದ್ದಾರೆ. ಆದ್ರೆ ಅವ್ರಲಿಂತ ನಮ್ಗೆ ಅಪೇಕ್ಷೆ ಒಂದಿಷ್ಟೇ, ಎಲ್ಲ ಗುರುಗಳು ಮಾನವೀಯತಾ ಮತ್ತು ದೇಶ ಇದ್ರ ಬಗ್ಗೆನೇ ಹೆಚ್ಚು ಪ್ರಚಾರ ಮಾಡಬೇಕು. ಬೇರೆ ವಿಷಯಗಳು ಅಷ್ಟು ಅವಶ್ಯಕತೆ ಇಲ್ಲ. ಇರಲಿ, ಸ್ವಲ್ಪ ಮಟ್ಟಿಗೆ ಇರಲಿ. ಮೊದಲನೇ ಪ್ರಾಧಾನ್ಯತೆ ದೇಶ, ಎರಡನೇ ಪ್ರಾಧಾನ್ಯತೆ ಮಾನವೀಯತೆ. ಇದ್ರ ಬಗ್ಗೆನೇ ಅವರು ಕೆಲಸ ಮಾಡಬೇಕು. ಇದಕ್ಕೆ ನಾವು ಜೀವಂತ ಉದಾಹರಣೆ ಒಂದು ಇಬ್ಬರು ಸ್ವಾಮಿಗಳನ್ನು ಇಲ್ಲಿ ನೆನೆಸಬಹುದು. ಒಂದು ವಿವೇಕಾನಂದರು, ಒಂದು ವಿಜಯಪುರನ ಸಿದ್ದೇಶ್ವರ ಶ್ರೀಗಳು ಮೊನ್ನೆ ದೇಹತ್ಯಾಗ ಮಾಡಿದವರು. ವಿವೇಕಾನಂದರು ಚಿಕಾಗೋ ಒಳಗೆ ಮಾತಾಡ್ತಾ ಹೇಳಿದ್ರು, ಎಲ್ಲ ಧರ್ಮಗಳು ನಿಮ್ಮ ಧರ್ಮಗಳು ನಿಮಗೆ ಶ್ರೇಷ್ಠ. ಎಲ್ಲ ಧರ್ಮದಕ್ಕಿಂತ ಹಿಂದೂ ಧರ್ಮ ಶ್ರೇಷ್ಠ, ಎಲ್ಲ ಧರ್ಮದಕ್ಕಿಂತ ಹಿಂದೂ ಧರ್ಮ ಸರ್ವೋತ್ತಮ, ಎಲ್ಲ ಗುರುಗಳಕ್ಕಿಂತ ನನ್ನ ಗುರು ಸರ್ವೋತ್ತಮ, ನಾನು ನಂಬಿದ ದೇವರು ಶ್ರೇಷ್ಠ ಸರ್ವೋತ್ತಮ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದು ಎಲ್ಲ ಧರ್ಮಗಳು ನಿಮಗೆ ಶ್ರೇಷ್ಠ. ನೀವು ನಿಮ್ಮ ಧರ್ಮಗಳನ್ನು ಗೌರವಿಸ್ರಿ, ನಿಮ್ಮ ಧರ್ಮಗಳನ್ನು ಅಭ್ಯಾಸ ಮಾಡ್ರಿ. ಒಳ್ಳೆ ರೀತಿ ಕ್ರಿಶ್ಚಿಯನ್ರು ಒಳ್ಳೆ ಕ್ರಿಶ್ಚಿಯನ್ರಾಗಿ ತಯಾರಾಗ್ರಿ. ಬೈಬಲ್ ಅಭ್ಯಾಸ ಮಾಡ್ರಿ, ಒಳ್ಳೆ ಕ್ರಿಶ್ಚಿಯನ್ ಆಗ್ರಿ. ಖುರಾನ್ ಶರೀಫ್ ಅಭ್ಯಾಸ ಮಾಡ್ರಿ, ಒಳ್ಳೆ ಮುಸ್ಲಿಮರಾಗ್ರಿ, ಬೌದ್ಧರಾಗ್ರಿ, ಜೈನರಾಗ್ರಿ, ಕನ್ಫ್ಯೂಷಿ ಆಗ್ರಿ. ಅದೇ ಪ್ರಕಾರ ನೀವು ಬೇರೆ ಬೇರೆ ಪಾರ್ಸಿ ಧರ್ಮಗಳಿದೆ, ಯಹೂದಿಯದ, ಎಲ್ಲ ಧರ್ಮದವ್ರು ನಿಮ್ಮ ದೇವರುಗಳನ್ನ ನೀವು ಪೂಜೆ ಮಾಡ್ರಿ, ಒಳ್ಳೆ ಮಾನವರಾಗ್ರಿ ಅಂತ ಹೇಳಿ ಅವರು ವಿವೇಕಾನಂದರು ಹೇಳಿದ ಮಾತುಗಳು. ಅವರು ವಿವೇಕಾನಂದರು 1897 ಭಾರತಕ್ಕೆ ವಾಪಸ್ ಬಂದಾಗ ಅವ್ರು ಹೇಳಿದ ಮಾತುಗಳು. 1897 ನಿಮ್ಮ ದೇವಿ ದೇವತೆಗಳನ್ನು ಎಲ್ಲ ಕಡೆ ಒಂದು ಕಡೆ ಕಟ್ಟಿ ಮೂಲೆಯಲ್ಲಿ ಇಟ್ಟುಬಿಡ್ರಿ, ದೇವರ ಪೆಟ್ಟಿಗೆ ಮೇಲೆ ಇಟ್ಟುಬಿಡ್ರಿ. 50 ವರ್ಷ ಯಾವ ದೇವರ ಪೂಜೆ ಮಾಡೋದ ಅವಶ್ಯಕತೆ ಇಲ್ಲ, ಯಾವ ದೇವಸ್ಥಾನಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ. ಕೇವಲ ಭಾರತ ಮಾತೆ ದೇಶಕ್ಕೋಸ್ಕರ ಆಲೋಚನೆ ಮಾಡ್ರಿ. ದೇಶ ಭಾರತ ಮಾತೆ ಸಂಕೋಲೆಯಲ್ಲಿದ್ದಾಳೆ. ಬ್ರಿಟಿಷರ ವಿಚಿತ್ರವಾದಂಥ ಒಂದು ಯಾತನೆಗಳು ನಡೀತಾ ಇದೆ. ಪ್ರಜರೆಲ್ಲ ತ್ರಾಹಿ ಅಂತ ಇದ್ದಾರೆ. ನೀವು ದೇಶಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡ್ರಿ ಅಂತ ಹೇಳಿದ್ದು 1897. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947. ಸರಿಯಾಗಿ 50 ವರ್ಷ. ನೋಡ್ರಿ, ಆ ಮಹಾನುಭಾವರು ಹೇಳಿದ ಮಾತುಗಳು ಹೇಗಿರ್ತಾವ. ಅವ್ರದ್ದು ಒಂದು ಬಾಯಿಲಿಂದ ಬಂದಂತ ವಾಕ್ಯ ದೇಶದ ಬಗ್ಗೆ, ಧರ್ಮದ ಬಗ್ಗೆ. ನೀವು ಹಿಂದಕ್ಕಿನ ಇತಿಹಾಸವನ್ನ ತೆಗೆದು ನೋಡ್ರಿ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಅಡವಿಗೆ ಕರ್ಕೊಂಡು ಹೋದಂಥ ಸಂತರು ಅವ್ರದ್ದು ರಾಕ್ಷಸನ ಸಂಹಾರ ಮಾಡಿ ದೇಶಕ್ಕೋಸ್ಕರ ಕೆಲಸ ಮಾಡ್ರಿ, ಎಲ್ಲರೂ ಸುರಕ್ಷಿತವಾಗಿರಬೇಕು, ಎಲ್ಲರೂ ರಾಕ್ಷಸ ತ್ರಾಹಿ ಮಾಡ್ತಾ ಇದ್ದಾರೆ, ಅವ್ರನ್ನ ಕೊಲ್ರಿ, ಅದು ಲೋಕ ಕಲ್ಯಾಣ ಕೆಲಸ ಅಂತ ಹೇಳಿ ಅವರಿಗೆ ಮಾರ್ಗದರ್ಶನ ಮಾಡಿದವರು ವಿಶ್ವಾಮಿತ್ರರು. ಅದೇ ಪ್ರಕಾರ ಶೂದ್ರ ಜಾತಿಯ ಚಂದ್ರಗುಪ್ತನ ರಾಜ್ಯನ ಮಾಡಿ ಅಲ್ಲಿರ್ತಕ್ಕಂಥ ಧನಾನಂದನಲ್ಲಿಂದ ಆದಂತಹ ತ್ರಾಸದಿಯನ್ನೆಲ್ಲ ಇದು ಮಾಡಿ ದೇಶಕ್ಕೋಸ್ಕರ ಕೆಲಸ ಮಾಡಿದವರು ಚಾಣಕ್ಯರು, ಸಂತರು. ಅವರು ಕೂಡ ಸನ್ಯಾಸಿಗಳು. ಹುಕ್ಕಬುಕ್ಕರನ್ನ ಕುರುಬ ಜಾತಿಯ ಹಾಲು ಮತಸ್ಥರನ್ನ ರಾಜನನ್ನಾಗಿ ಮಾಡಿ ಮಹಮ್ಮದ್ ಬಿನ್ ತುಘಲಕ್ ವಿರುದ್ಧ ಹೋರಾಡಲಿಕ್ಕೆ ಅವರನ್ನು ಪ್ರೇರಣೆ ಮಾಡಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಮಹಾನ್ ಸಂತರು ವಿದ್ಯಾರಣ್ಯರು. ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೆ ನಿಂತು ಬೆನ್ನಿಗೆ ಮಾರ್ಗದರ್ಶನ ಮಾಡಿ ಮೊಘಲರ ವಿರುದ್ಧ ಹೋರಾಡಲಿಕ್ಕೆ ಮಾಡಿದಂತಹ ಸಮರ್ಥ ರಾಮದಾಸರಾಗಲಿ, ವಿದ್ಯಾರಣ್ಯರಾಗಲಿ, ಚಾಣಕ್ಯ ಆಗಲಿ, ವಿಶ್ವಾಮಿತ್ರರಾಗಲಿ, ಇವರೆಲ್ಲ ಸನ್ಯಾಸಿಗಳಿದ್ರು. ಎಲ್ಲರೂ ದೇಶಕ್ಕೋಸ್ಕರ ಕೆಲಸ ಮಾಡಿದವರು ಮಹಾನುಭಾವರು. ದೇಶ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿದ್ರೆ ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ವ್ಯಕ್ತಿಗಳನ್ನು ಜೀವಂತ ಸುಡ್ತಾ ಇದ್ದಾರೆ, ಹಿಂದೂಗಳನ್ನು. ಇವತ್ತಿನ ದಿವಸ ಕಾಶ್ಮೀರದಲ್ಲಿ 4 ಲಕ್ಷ ಪಂಡಿತರನ್ನು ಓಡಿಸಿಬಿಟ್ರು. ಅವರು ದಿಲ್ಲಿಯ ಕೊಳಚೆ ಪ್ರದೇಶದಲ್ಲಿ ಚಳಿಯಲ್ಲಿ ಇವತ್ತಿಗೂ ನರಕ ಜೀವನ ನಡೆಸ್ತಾ ಇದ್ದಾರೆ. ಇವೆಲ್ಲ ದೇಶದಲ್ಲಿ ಅನೇಕ ಕಡೆ ಇವತ್ತು ನೋಡ್ತಾ ಇದ್ದೀವಿ. ಬಾಂಬ್ ಸ್ಫೋಟಗಳಾಗಲಿ, ಬೇರೆ ಆಗಲಿ, ಇವೆಲ್ಲ ಆಗ್ತವೆ. ಹಿಂದೂ ಸಮಾಜ ಜಾಗೃತಿ ಮಾಡಬೇಕು. ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವ್ರನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಇದು ಸಾಧು ಸಂತರಲ್ಲಿಂದ ನಮಗೆ ಅಪೇಕ್ಷೆ. ಅವರು ದೇಶ ಧರ್ಮಕ್ಕೋಸ್ಕರ ಮೊದಲನೇದ್ದವರ ಪ್ರಾಧಾನ್ಯತೆ ಕೊಡಬೇಕು. ಆ ರೀತಿ ಕೆಲಸ ಮಾಡಬೇಕೆಂಬುದು ನಮ್ಮೆಲ್ಲರ ಅಪೇಕ್ಷೆ. ಅದೇ ಪ್ರಕಾರ ವಿಜಯಪುರನ ಸಿದ್ದೇಶ್ವರ ಶ್ರೀಗಳು ನಡೆದಾಡೋ ದೇವರು ಅಂತಿದ್ರು ಅವ್ರಿಗೆ. ಅವರು ತಮ್ಮ ಸಂತ ಬಸವೇಶ್ವರ ಮಠದವರು, ಲಿಂಗಾಯತ ಮಠದವರು, ಎಂದು ಅವ್ರ ಬಾಯಿಲಿಂದ ನಮ್ಮ ಧರ್ಮ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ, ಬಸವೇಶ್ವರನ ಪೂಜೆ ಮಾಡ್ರಿ, ಬಸವೇಶ್ವರ ಹೇಳಿದ್ದೇ ಕರೆಕ್ಟು, ಉಳಿಕೆ ಯಾರು ಹೇಳಿದ್ದು ಸುಳ್ಳು, ಆ ಸ್ವಾಮಿ ಹೇಳಿದ ಸುಳ್ಳು, ನಮ್ಗೆ ಬಸವೇಶ್ವರ ಹೇಳಿದ್ದೇ ಕರೆಕ್ಟು, ನಮ್ಮ ದೇವರೇ ಸರ್ವೋತ್ತಮ, ನನ್ನ ಮತನೇ ಸರ್ವೋತ್ತಮ ಅಂತೇಳಿ ಎಂದೂ ಅವ್ರ ಬಾಯಿಲಿಂದ ಬಂದಿಲ್ಲ. ಕೇವಲ ಮಾನವೀಯತೆ ಮನುಷ್ಯತ್ವ. ಅದನ್ನೇ DVG ಅವರು ಹೇಳಿದ್ರು, ಏನಾದರಾಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಗಳಿಸಿ ವೈಶ್ಯನಾಗು, ಏನಾದರಾಗು ಮೊದಲು ಮಾನವನಾಗು ಅಂತ ಹೇಳಿದ್ದು. ಮನುಷ್ಯತ್ವ ಬಗ್ಗೆ ಅವರು ಹೇಳಿದವರು.
ಅವರು ಯಾರಿಗೂ ಪಾದಪೂಜೆ ಮಾಡೋದಾಗಲಿ, ಕೈ ಎತ್ತಿ ಆಶೀರ್ವಾದ ಮಾಡೋದಾಗಲಿ, ಯಂತ್ರ ಮಂತ್ರ ಕಟ್ಟೋದಾಗಲಿ, ಚೂಚ ಆಗಲಿ, ಪಾಖಂಡಿ ವಿದ್ಯಾ, ಅಂಧವಿಶ್ವಾಸ, ಮೂಢನಂಬಿಕೆ ಇದಕ್ಕೆ ಎಲ್ಲ ವಿರೋಧ ಇದ್ರು. ಅವರ ಹೆಜ್ಜೆ ಇಟ್ಟು ನಡೆದ ಮುಂದೆ ಹೋದ್ರೆ ಆ ಮಣ್ಣಿನ ತೆಗೆದುಕೊಂಡು ತಿಲಕ ಅಂತ ಜನರು ಹಚ್ಕೋತಿದ್ರು. ಅವರ ಪ್ರಾಣತ್ಯಾಗ ಮಾಡಿದಾಗ 25 ಲಕ್ಷ ಜನರು ಸೇರಿದ್ರು. 5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಮಠಕ್ಕೆ ಬಂದ್ರೆ ಬೇಡ, ನಮಗೆಲ್ಲ ಇದೆ, ನನಗೇನು ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕಳಿಸಿದವರು. ಅವ್ರ ಅಂಗಿಗೆ ಜೇಬುಗಳಿದ್ದಿದ್ದಿಲ್ಲ. ಅಂತಹ ಮಹಾನುಭಾವರು, ಅಂತಹ ಸಂತರು. ನರೇಂದ್ರ ಮೋದಿ ಅವರು ದಿಲ್ಲಿಗೆ ಕರೆದು ಸನ್ಮಾನ ಮಾಡ್ತೀವಿ, ದೊಡ್ಡ ಒಂದು ಅವಾರ್ಡ್ ಕೊಡ್ತೀವಿ, ರಾಷ್ಟ್ರಪತಿ ಅವಾರ್ಡ್, ಬನ್ನಿ ಅಂತಂದ್ರೆ ಇಲ್ಲ, ಬೇರೆಯವ್ರು ಯಾರಿಗಾದ್ರೂ ಕೊಡ್ರಿ, ನಾನೇನು ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳೋದಕ್ಕೆ ಮಹಾನುಭಾವರು. ನನ್ನ ನಂತರ ಅವರು ಇದರಲ್ಲಿ ಸಮಾಧಿ ಮಾಡ್ತಾರೆ. ಅವರು ಲಿಂಗಾಯತ ಧರ್ಮದಲ್ಲಿ ದೇಹತ್ಯಾಗ ಮಾಡಿದ ನಂತರ ಮಣ್ಣಲ್ಲಿ ಹುಳಿಡ್ತಕ್ಕಂಥ ಸಂಪ್ರದಾಯ ಇದ್ರೂ ಕೂಡ ನಾನು ದಹನ ಮಾಡಿ ನನ್ನ ಬೂದಿಯನ್ನು ಗಂಗೆಯಲ್ಲಿ ಕಲಿಸ್ಬಿಡ್ರಿ, ನನ್ನ ನಂತರ ಮಠಗಳನ್ನು ಕಟ್ಟಿ ರೊಕ್ಕ ಕಲೆಕ್ಷನ್ ಮಾಡ್ತಕ್ಕಂಥ ವ್ಯಾಪಾರ ಕೇಂದ್ರಗಳನ್ನು ಮಾಡಬೇಡ್ರಿ, ನಾನು ಹೇಳಿದ ಸಂದೇಶ ಜನರಿಗೆ ಹೇಳ್ರಿ ಹೊರತು ನನ್ನ ಮಠಗಳು ಬೇಡ ಅಂತ ಹೇಳಿದಂಥ ಮಹಾನುಭಾವರು, ಮಹಾನ್ ವ್ಯಕ್ತಿತ್ವ. ಇವರು ನಡೆದಾಡ ದೇವರಂತ ಅದಕ್ಕೆ ಅವ್ರಿಗೆ ಕರೆದಿದ್ದು. ಅವರು ಕೇವಲ ಹೇಳಿದ್ದು ಧರ್ಮ, ಧರ್ಮ, ಮಾನವೀಯತೆ, ಮಾನವೀಯತೆ, ಮನುಷ್ಯತ್ವ, ಏನಾದರಾಗು ಮೊದಲು ಮಾನವನಾಗು. ಇದು ನಮ್ಮ ಸಂತರು ಮಾಡಬೇಕಾದಂಥ ಕೆಲಸ. ಇವತ್ತಿನ ದಿವಸ ಎಲ್ಲ ಸಂತರಲ್ಲಿಂದ ನಮ್ಮ ಅಪೇಕ್ಷೆ, ಪ್ರಾರ್ಥನೆ, ಕೈ ಜೋಡಿಸಿ ನಾವು ತಲೆಬಾಗಿ ಅವರಿಗೆ ಪ್ರಾರ್ಥನೆ ಮಾಡೋದೇನೆಂದ್ರೆ, ಮೊದಲನೇ ವಿಚಾರ ಧರ್ಮಕ್ಕೆ ಕೊಡ್ರಿ, ಮೊದಲನೇ ವಿಚಾರ ದೇಶಕ್ಕೆ ಕೊಡ್ರಿ, ಎರಡನೇದು ನಿಮ್ಮ ಧರ್ಮ, ಮೂರನೇದ್ದು ನಿಮ್ಮ ಸಂತರು, ನಿಮ್ಮ ಪರಂಪರೆಗಳು, ಮೂರನೇದ್ದು ಸನ್ಯಾಸಿಗಳು, ಮೂರನೇ ಸ್ಥಾನದಲ್ಲಿ ಇರಬೇಕು. ಮೊದಲನೇ ಸ್ಥಾನದಲ್ಲಿ ದೇಶ ಇರಬೇಕು. ದೇಶ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿದ್ರೆ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿದ್ರೆ ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿದ್ರೆ ನಮ್ಮ ಸಾಧು ಸಂತರು ಉಳಿಲಿಕ್ಕೆ ಸಾಧ್ಯ, ನಾವು ಉಳಿಲಿಕ್ಕೆ ಸಾಧ್ಯ. ಕಾರಣ ಮೊದಲನೇದ್ದು ನಮಗೆ ದೇಶ ಉಳಿಬೇಕು, ದೇಶ ರಕ್ಷಣೆ ಆಗಬೇಕು, ಹಿಂದೂ ಸಮಾಜ ಬಲವಾನ ಆಗಬೇಕು, ಹಿಂದೂಗಳೆಲ್ಲ ಒಂದಾಗಬೇಕು. ಅಸ್ಪೃಶ್ಯತೆ ಮಹಾಪಾಪ, ನಮ್ಮ ಅಸ್ಪೃಶ್ಯತೆ ನಮ್ಮಲ್ಲಿ ಎಲ್ಲೂ ಇಲ್ಲ. ಅಸ್ಪೃಶ್ಯತೆ ಬಗ್ಗೆ ಶಂಕರ ಭಗವತ್ಪಾದರು ಚಾಂಡಾಲೋಪಿ ಮಮ ಗುರು, ಒಬ್ಬ ಚಾಂಡಾಲ ಸಹಿತ ನನ್ನ ಗುರು ಅಂತ ಹೇಳಿದವರು ಮಹಾನುಭಾವರು ನಮ್ಮ ಶಂಕರ ಭಗವತ್ಪಾದರು. ಎಲ್ಲರೂ ಒಂದೇ, ಸಕಲ ಮಾನವ ಜಾತಿ ಉದ್ಧಾರಕ್ಕಾಗಿ ಅದೇ ರೀತಿ ಕೆಲಸ ಮಾಡಿದವರು ನಮ್ಮ ವಿಶಿಷ್ಟಾದ್ವೈತದ ಸನ್ಯಾಸಿಗಳು. ಅವರು ಕೂಡ ಅದೇ ಪ್ರಕಾರ ಕೆಲಸ ಮಾಡಿದವರು. ರಾಮಾನುಜರು, ಇವರೆಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು, ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಕೆಲಸ ಮಾಡಿದ್ರು. ಅಂತಹ ಮಹಾನುಭಾವರು ಇವತ್ತಿನ ದಿವಸ ಬೇಕು. ನಮ್ಮ ಎಲ್ಲ ಸಂತರಲ್ಲಿಂದ ನಮ್ದು ಅಪೇಕ್ಷಾ ಅಷ್ಟೇ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ.